ಸುಧಾರಣೆ ಧ್ವನಿ ಬರಬೇಕು. ಹೀಗಾಗಿ ಅವರಲ್ಲೇ ಸುಧಾರಣೆ ಆಗಬೇಕು ಅನ್ನೋದು ಬರಬೇಕು. ನಮ್ಮ ಧರ್ಮದ ಬಗ್ಗೆ ನಮ್ಮಲ್ಲಿ ಸುಧಾರಣೆ ಏನು ಮಾಡಬೇಕಪ್ಪ ಅಂತ ಬರಬೇಕು. ನಮ್ಮಲ್ಲಿ ಗಾಂಧೀಜಿ ಕೊಟ್ಟಂಥ ಹಿಂದೂ ಧರ್ಮದ ಆ ನೆಲೆಗಟ್ಟಿನಲ್ಲಿ ನಾವು ಯಾಕೆ ಮಾಡಬಾರ್ದಪ್ಪ ಅನ್ನೋಂಥ ಪ್ರಶ್ನೆಯನ್ನು ಮಾಡ್ತಾಯಿದ್ದೆ. ಅಲ್ಲಿ ಒಬ್ಬ ಗಾಂಧಿ ಬರಬೇಕಾಗ್ಯದ ಮುಸ್ಲಿಮರ ಮೂಲಭೂತವಾದಲ್ಲೇ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ. ಹೊರಗಿನವ್ರು ಹೇಳಿದಾಗ ಅವ್ರು ಕೇಳೋದಿಲ್ಲ. ಈಗ ನಾವು ಮುಸ್ಲಿಮ್ರು ಹೇಳಿದಾಗ ನಾವು ಕೇಳೋದಿಲ್ಲ, ಹಿಂದೂ ಹೇಳಿದಾಗ ಅವ್ರು ಕೇಳೋದಿಲ್ಲ. ಈಗ ನಮ್ಮಲ್ಲಿ ಗಾಂಧೀಜಿಯವರು ಬಂದಿದ್ದಾರೆ, ಬುದ್ಧ ಬಂದಿದ್ದಾರೆ, ಬಸವಣ್ಣ ಬಂದಿದ್ದಾರೆ. ಇಂಥವ್ರು ಅನೇಕ ಬದಲಾವಣೆ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ, ಸುಧಾರಣೆ ತಂದಿದ್ದಾರೆ ಹಿಂದೂ ಧರ್ಮಕ್ಕೆ. ಅದರಲ್ಲೂ ಗಾಂಧೀಜಿಯವರ ಹಿಂದೂ ಧರ್ಮ ಅಂತ ಎಲ್ಲರಿಗೂ ಸರ್ವಮಾನ್ಯ ಆದಂಥದ್ದು, ಎಲ್ಲರನ್ನೂ ಒಳಗೊಳ್ಳುವಂಥದ್ದು, ಎಲ್ಲ ಭಾಷೆ, ಎಲ್ಲ ಧರ್ಮ, ಎಲ್ಲ ಜಾತಿ ಎಲ್ಲರನ್ನೂ ಒಳಗೊಳ್ಳುವಂಥದ್ದು ಅದು ಹಿಂದೂ ಧರ್ಮ ಅನ್ನುವಂಥದ್ದು ಅವ್ರು ಪ್ರಚುರಪಡಿಸಿದಂಥದ್ದು. ಹಾಗೆ ನಮ್ಮಲ್ಲಿ ಅವರಲ್ಲೂ ಇಂಥ ಒಂದು ಬದಲಾವಣೆಗೆ ಒಬ್ಬ ಸುಧಾರಕ ಬರಬೇಕಾಗಿದೆ ಮುಸ್ಲಿಮರಲ್ಲಿಯೂ. ಅವ್ರು ಹೇಳಿದ ಮಾತನ್ನು ಅವ್ರು ಕೇಳ್ತಾರೆ. ಮೊಹಮ್ಮದ್ ಪೈಗಂಬರ್ ನಂತರ ಅಂತ ಹೇಳುವಂಥ ಪ್ರಯತ್ನಗಳು ಆಗ್ತಾ ಇಲ್ಲ. ಅದು ಆಗಬೇಕಾಗಿದೆ. ಏನು ಮೂಲಭೂತವಾದ ಎಲ್ಲದ, ಇವು ಯಾಕೆ ಬೇಕು, ಏನು ಎಂತು ಅನ್ನುವಂಥ ಮಾತನ್ನು ಹೇಳ್ತಾ ಅಂದರೆ ಏಕಾಲಕ್ಕೆ ನಮ್ಮ ಪ್ರಿಯಾಂಕಾ ಖರ್ಗೆ ಅವರು ಮುಸ್ಲಿಮರಿಗೂ ಹೇಳ್ತಾ ಇದ್ದಾರೆ, ನೀವು ನಿಮ್ಮಲ್ಲೇ ಒಬ್ಬ ಸುಧಾರಕ ಬರಬೇಕು, ನೀವು ತಿದ್ಕೋಬೇಕು ಅನ್ನೋಂಥದ್ದನ್ನು. ಜೊತೆಗೆ ಹಿಂದೂಗಳಲ್ಲೇ ನಮ್ಮ ಗಾಂಧಿ, ಬುದ್ಧ, ಬಸವಣ್ಣ ಇಂಥವ್ರೆಲ್ಲ ಬಂದು ಹೋಗಿದ್ದಾರೆ. ಅದೇ ಕಾಲಕ್ಕೆ ಅನೇಕ ನಮ್ಮಲ್ಲೇ ಜ್ಯೋತಿಬಾ ಫುಲೆ ಅಂತವರು, ಅವರ ಮಿಸ್ಸಸ್ ಅವರಂಥ ಸಾವಿತ್ರಿಬಾಯಿ ಅವರು, ಸಾವಿತ್ರಿ ಫುಲೆ ಅವರು, ಇಂಥವ್ರು ಅನೇಕರು ಬಂದು ಬದಲಾವಣೆ ಮಾಡಿದರೆ ಅಲ್ಲೂ ಬದಲಾವಣೆ ತರಬೇಕಾಗಿತ್ತು. ಆಗಿಲ್ಲ, ಅದು ಆಗಬೇಕು ಅನ್ನೋಂಥ ಮಾತು ಹೇಳ್ತಾ ನೀವು ಮುಸಲ್ಮಾನರಿಗೆ ಏನು ಹೇಳ್ತೀರಿ ಅಂತ ಪ್ರಶ್ನೆ ಮಾಡೋದು ಉತ್ತರ ಕೊಡುವಂಥ ಪ್ರಯತ್ನ ಪ್ರಿಯಾಂಕಾ ಖರ್ಗೆ ಅವರು ಮಾಡ್ತಾ ಇದ್ದಾರೆ. ಒಟ್ಟಾರೆಯಾಗಿ ಪ್ರಿಯಾಂಕಾ ಖರ್ಗೆ ಅವರು ಇವತ್ತು RSS ನಮ್ಮಲ್ಲಿದಲ್ಲ ಮೂಗು ಹಿಡಿದ್ರೆ ಬಾಯಿ ತೆರಿತದೆ ಅಂತೇಳಿ ಇವತ್ತು RSSಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ. ಮೊದಲಿಗೆ ನೀವು ರಿಜಿಸ್ಟ್ರೇಷನ್ ಮಾಡಿಸ್ರಿ, ನಿಮ್ಮ ದುಡ್ಡು ಎಲ್ಲಿಂದ ಬರ್ತದೆ ಕ್ಲಿಯಾರಿಟಿ ಇರಲಿ, ಅದಕ್ಕೆ ತೆರಿಗೆ ಕಟ್ಟ್ರಿ. ನೀವು ತೆರಿಗೆ ನಿಮ್ಮ ಮೇಲೆ ಹಾಕಿ ಬಿಡಬೇಕು. ಪ್ರತಿಯೊಬ್ಬರು ತೆರಿಗೆ